ಪರಕೆ ಸೇವೆ ಮಾಡಬೇಕಮ್ಮ. ಇದಾದ್ಮೇಲೆ ಈ ಸರ್ಕಾರಕ್ಕೆ ಗೃಹಲಕ್ಷ್ಮಿ ಬಂದಿಲ್ಲ. ನಮ್ಮ ಸಹೋದರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳ್ತಾರೆ, ಇಲ್ಲ ನಾನು ಆಸ್ಪತ್ರೆಯಲ್ಲಿ ಮಲಗಿದ್ದೆ, ಹಣ ಬಿಡುಗಡೆ ಆಗಿಲ್ಲ ಅಣ್ಣ ಅಂತಾರೆ. ಅಕ್ಕ, ನಿನಗೇನು ಆರೋಗ್ಯ ಅನಾರೋಗ್ಯ ಇರ್ಲಿ, ಚೆನ್ನಾಗಿರಿ, ದೇವ್ರ ಕಾಪಾಡ ನಿಮ್ಮನ್ನು ಚೆನ್ನಾಗಿರ್ಲಿ. ಆದ್ರೆ ನೀವು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರಿ, ನಿಮ್ಮ ಆರ್ಥಿಕ ಇಲಾಖೆ ಅದು ಆಸ್ಪತ್ರೆ ಸೇರಿದೆಯಾ? ಆರ್ಥಿಕ ಇಲಾಖೆ ಹಣ ಇಲ್ಲ, ಎಲ್ಲಿಗೋಯ್ತು? ಗೃಹಲಕ್ಷ್ಮಿ ಬಿಡುಗಡೆ ಮಾಡಿಲ್ಲ, ಇವನಿಗೆ ಯುವಕರು ಸಿಗಲೇ ಇಲ್ಲ. ಗೃಹ ಜ್ಯೋತಿ ವಿದ್ಯುತ್ ದರ ಜಾಸ್ತಿ ಆಗಿದೆ. ಶಕ್ತಿ ಇವತ್ತು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅತ್ತೆ ಮನೆಗೆ ಹೋಗಿ ಮಾವ ಮನೆಗೆ ಹೋಗ್ಬೋದು, ಅವ್ರಿಗೆ ಹೋಗ್ಬೋದು, ಇಲ್ಲಿಗೆ ಹೋಗ್ಬೋದು. ಎಲ್ಲಿನ ಗ್ರಾಮಾಂತರ ಸಾರಿಗೆನೇ ಇಲ್ಲ. ಹಾಗಾಗಿ ಪಂಚ ಭರವಸೆಗಳು ಸುಳ್ಳಿ ಅಧಿಕಾರಕ್ಕೆ ಬಂದಂತ ಸರ್ಕಾರ ಇವತ್ತು ಸತ್ತೋಗಿದೆ, ಬದುಕಿಲ್ಲ, ಟೇಕಪ್ ಆಗಿಲ್ಲ. ಅದಕ್ಕೋಸ್ಕರ ಈ ಜನಸಂಘರ್ಷ ಜನಾಕ್ರೋಶ ಯಾತ್ರೆ ಪ್ರಾರಂಭ ಆಗಿದೆ. ಬಂಧುಗಳೇ, ನಾನು ಕೇಳಕ್ಕೆ ಇಚ್ಛಪಡ್ತೀನಿ, ಸಿದ್ದರಾಮಯ್ಯನವರೇ, ಸುಳ್ಳು ಅಧಿಕಾರಕ್ಕೆ ಬಂದ್ರಲ್ಲ, 48 ಅಗತ್ಯ ವಸ್ತುಗಳ ಬೆಲೆ ಏರಿಕೆ. ನಾಯಕರು ಮಾತಾಡ್ತಾರೆ, ಹೆಚ್ಚು ಮಾತಾಡಲ್ಲ. 48 ವಸ್ತುಗಳು, ಹಾಲು ಉತ್ಪಾದನೆ ಮಾಡೋರು 20%. ಬಹಳ ಜನ ರೈತರ ಮಕ್ಕಳು ಎಮ್ಮೆ ಕಟ್ಟಿಲ್ಲ, ಆಕಳು ಕಟ್ಟಿಲ್ಲ, ಇನ್ನೇ ನಮ್ಮ ತಾಯಿ ಹಾಲು ಕರಿತಿದ್ರು, ಬೆಣ್ಣೆ ಕರಿತಿದ್ರು, ಮಜ್ಜಿಗೆ ಮಾಡ್ತಿದ್ರು, ಸೇರುಗಟ್ಟಲೆ ಹಾಲು ಕೊಡ್ತಿದ್ವಿ. ಆದ್ರೆ 20% ಅವ್ರಿಗೆ ಕೊಡೋಣ. ಯಡಿಯೂರಪ್ಪನವರ ಹೈನುಗಾರಿಕೆಗೆ ಪ್ರೋತ್ಸಾಹನ ಕೊಟ್ಟರು. ಪೌಷ್ಟಿಕಾಂಶ ಬೇಕಲ್ಲ, 10 ಲೀಟರ್ ಹಾಲು ತಗೊಂಡು ಚಹಾ ಕಾಫಿ ಕುಡಿಬೇಕು ಅಂದ್ರೆ ಹಾಲಿನ ದರವನ್ನು ದುಪ್ಪಟ್ಟು ಮಾಡಿದ್ದಾರೆ. ಹಾಲು, ಹಾಲ್ಕೋ ಹಾಲು, ಹಾಲಿಂದ ಹಿಡಿದು ಆಲ್ಕೋಹಾಲು, ಪೆಟ್ರೋಲ್ ಡೀಸೆಲ್ ದರ 7% ತೆರಿಗೆ ಜಾಸ್ತಿ ಹಾಕಿರ ರಾಜ್ಯ. ಈ ದೇಶದಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಹೇಳಕ್ಕೆ ಇಚ್ಛಪಡ್ತೀನಿ ಬಂಧುಗಳೇ. ಮತ್ತು ಎಣ್ಣೆ, ಮನೆ ಊಟ ಅಡಿಗೆ ಎಣ್ಣೆ ಎಲ್ಲವೂ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಈ ಸರ್ಕಾರ ವಿರುದ್ಧವಾಗಿ ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಜನಾಕ್ರೋಶ ಯಾತ್ರೆ ಮೈಸೂರಿಂದ 7ನೇ ತಾರೀಕು ಪ್ರಾರಂಭ ಆಗಿ ಇವತ್ತಿಗೆ 16 ಜಿಲ್ಲೆಗಳು ಅತ್ಯಂತ ಯಶಸ್ವಿಯಾಗಿದೆ. ರಾಜ್ಯದಲ್ಲಿ ಸರ್ಕಾರಕ್ಕೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನಡುಕ ಪ್ರಾರಂಭ ಆಗಿದೆ. ಸಿದ್ದರಾಮಯ್ಯನವರಿಗೆ ಎಲ್ಲಿ, ಡಿ ಕೆ ಶಿವಕುಮಾರ್ ಭಾರಿ ಕಲಾಕಾರ, ಕಲಾವಿದ. ಎಲ್ಲರೂ ಬಣ್ಣ ಹಚ್ಚಿ ನಾಟಕ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅಣ್ಣ ಹೈಕಮಾಂಡ್ ಒತ್ತಡ ಹಾಕಿಸಿ ಎಲ್ಲ ದೇವಸ್ಥಾನಗಳಲ್ಲಿ ಸುತ್ತಿ ಏನಾದ್ರೂ ಮಾಡಿ ಆ ಕುರ್ಚಿ ಬೋಲ್ಟ್ ನಟ್ಟು ಅಂದ್ರಲ್ಲ ಕಲಾವಿದರಿಗೆ, ಆ ಬೋಲ್ಟ್ ನಟ್ಟು ಲೂಸ್ ಮಾಡಿ ಆ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂರ್ಬೇಕಂತ ಹೇಳಿ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಪ್ರವಾಸ ಮಾಡ್ತಿದ್ದಾರೆ. ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಸುಮ್ಮನೆ ಬಿಟ್ಟು ಬಿಡ್ತಾರ. ನಾನು 16 ಬಜೆಟ್ ಮಾಡಿಸಿದ್ದೀನಿ ಅಂತ ಹೇಳಿ ಅವ್ರ ಹಿಂಬಾಲಕರ ಮುಖಾಂತರ ಸಿದ್ದರಾಮಯ್ಯ ಮುಂದಿನ ಮುಖ್ಯಮಂತ್ರಿ, ಅಲ್ಲಿ ಅವರೇ ಮುಖ್ಯಮಂತ್ರಿ, ಕುರ್ಚಿ ಖಾಲಿ ಇಲ್ಲ ಅಂತ ಹೇಳ್ತಾರೆ. ನಿಮ್ಮಿಬ್ಬರು ಜಗಳದಲ್ಲಿ, ಗಂಡೆ ಅಂತ ಜಗಳದಲ್ಲಿ ಕೂಸು ಬಿಡುವಾಗಿದೆ. ಈ ರಾಜ್ಯದ ಜನ ಬೀದಿ ಪಾಲಾಗ್ತಿದ್ದಾರೆ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಸಿದ್ದರಾಮಯ್ಯನವರೇ, ವಿಜಯೇಂದ್ರ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶದ ವ್ಯಂಗ್ಯವಾಗಿ ಮಾತಾಡ್ತೀರಾ? ಹಾಲಿಗೆ ಪ್ರೋತ್ಸಾಹ, ಹಾಲಿಗೆ ಹೈನುಗಾರಿಕೆ ಜಾಸ್ತಿ ಮಾಡಿದ್ರೆ ಆಯ್ತಣ್ಣ, ನಿಮ್ಮ ಸರ್ಕಾರ ನಿಮಗೆ ಸೋರಿಕೆ ಆಗ್ತದೆಯಲ್ಲ. SCPTC 46,000 ಕೋಟಿ ನಾವು ಇಟ್ಟಿದ್ದನ್ನ ಡೈವರ್ಟ್ ಮಾಡಿರಲ್ಲ, ಅದನ್ನು ಸಲಭಿಲ್ಲ ಜನರಿಗೆ. ಯಾಕೆ ನೀವು ಹೈನುಗಾರಿಕೆ ಯಡಿಯೂರಪ್ಪ ಪ್ರೋತ್ಸಾಹ ಕೊಡಬಾರದು?